ನಾನು ನಾದ ಲಂಕೇಶ್ವರನಾದ ದಶಕಂಠ ಮೌಲ ಭಯಂಕರ ರಾವಣ. ದುನಿಯಲ್ಲಿ ದೊಡ್ಡವ ಜಯರಾಜ್, ದುಡ್ಡಿನಲ್ಲಿ ದೊಡ್ಡವ ಜಯರಾಜ್, ಸೊಕ್ಕಿನಲ್ಲಿ ದೊಡ್ಡವ ಜಯರಾಜ್. ಸಿಂಹ ರಾಜ, ನಾನೇ ಸಿಂಹ ರಾಜಂದು ಈ ಹುಲಿ ಯಾರನ್ನು ಸುಮ್ಮನೆ ಎದುರು ಹಾಕಿಕೊಂಡಲ್ಲ ಆ ರಾಮಚಂದ್ರ. ಈ ಬಡವರಿನ ಬೆಂಬಲಕ್ಕೆ ನಾನೇ ನಾಯಕನಂದು ಬೆರೆಯುವ ಮಗನೇ. ಆ ಊರು ಮುಂದಿನ ಬಯಲಿ ಜಾಗದಲ್ಲಿ ನನ್ನ ಸರಾಯಿ ಫ್ಯಾಕ್ಟ್ರಿ ಕಟ್ಟಲು ಆ ಭಾಷೆ ಕೊಟ್ಟ ಭಾಷೆಗೆಂದು ನೀನು ವಿಷ ಬಲಿಬರಿಸಿ ಇಂದು ನೀನು ಜಿಲ್ಲಾ ಕ್ರೀಡಾಂಗಣ ಉದ್ಘಾಟಿಸುವ ಮುನ್ನವೇ ಆ ನಿನ್ನ ರೂಪದಿ ತಂಗಿ ಸೀಲಿಸಬಹುದು. ಆ ನಂತರ ನಮ್ಮ ಅಣ್ಣ ತಮ್ಮರ ಗುರಿ ನಂತರ ಆಗಲೇ ಆ ಮೋಸದ ಶಾಂತಿ ಕೈ ಹಿಡಿದಿರುವೆಲ್ಲ. ನಿನ್ನ ಕೈಗೆ ಕತ್ತರೆ ಹಾಕಿ ಅದೇ ರಾಜಕೀಯ ತಾಯಿ ರಾಜವರ್ಮ ತೀರಿಸಿಕೊಳ್ಳದಿದ್ದರೆ ನನ್ನನ್ನು ರಾಜವರ್ಮನೆಂದು ಕರೆಯಬೇಡ. ಮುಡ್ದಾರ ಮುಡ್ದಾರ ದಣ್ಯಾರ ಹೇಳ್ರಪ್ಪ, ಏನು ಕೆಲಸ ಮಾಡಕತ್ತೀಯೋ? ಸಾರಾಯಿ ಫ್ಯಾಕ್ಟ್ರಿ ಬದ್ದಲ್ರಿ, ಆಳಿನ ಬದ್ದಲ್ ಎಲ್ಲ ಹಿಶೋಬ ಕಿತಾಬ ಮಾಡಕತ್ತದ್ರಿ ಅಪ್ಪ ದಣ್ಯಾರ. ಸರಿ ಸರಿ, ಕೆಲಸ ಶುರು ಆಗಿದೆ ಅಂತ ಫೋನ್ ಮಾಡಿ ಕೇಳ್ತೀನಿ. ಆಯ್ತು ರೀ. ದನೇರ ನಾವು ಮಾಡಿದ್ರುವ ಕೆಲಸವೆಲ್ಲ ನಾಶ ಆಗಿ ಹೋತ್ರಿ. ಯಾಕೆಲೆ ಕರಿಯ ಏನಾಯ್ತು? ರಾಮಚಂದ್ರ ಅವನೊಬ್ಬ ಪುಡಾರಿನ ಕಟ್ಟಿಕೊಂಡು ಬಂದು ನಮ್ಮನೆಲ್ಲ ಆ ಜಾಗೆಯಲ್ಲಿ ದಬಾಯಿಸಿ ಶಂಕುಸ್ಥಾಪನೆ ಮಾಡಿ ಹೋದ್ರಿ. ಯಾವನಲ್ಲೇದೋ ಮುಂಡೆ ಅದ ಅಂಡೆ ಮಗ. ಅವರನ್ನು ಅಲ್ಲೇ ಗಾಡಿ ನಿಲ್ಲಿಸಿದಾಗ ಅವರನ್ನು ಸುಟ್ಟು ಹಾಕಕ ನಿನಗೇನು ದಾಡಿ ಆಗಿತ್ತು ಮಗನೇ? ದನಿಯರ ಇದೊಮ್ಮೆ ಶ್ರಮಿಸಿ ಬಿಡ್ರಿ ನನಗ ದನಿಯರ. ನಾನು ಪ್ರಾಣಕ್ಕೆ ಎದುರು ಹೇಳಾದರು ನಿನ್ನಂತವ್ರು ನನ್ನ ಮುಂದೆ ಬದುಕಲೇಬಾರದು. ರವಿವರ್ಮ, ರವಿವರ್ಮ, ಬಂದೇಣ ಯಾಕೆ? ನಮ್ಮ ಕೆಲಸನೇ ಎದುರು ಏಡಿಯಾಗಿ ಕರ ಬಲ್ಲಾಯಿಸಿದಾನೆ. ಇವನು ಹೆಣ ಹಾಕಿದಾನೆ, ಬೇಗನೆ ಇದು ಮಣ್ಣಲ್ಲಿ ಹುತ್ತು ಹಾಕಿಸಿಬಿಡು. ಆಯ್ತಣ್ಣ, ಇದಕ್ಕೆ ಕಾರಣ ಯಾರಂತ ನೀನು ಈಗಲೇ ಹೇಳಿಬಿಡು. ನಾನು ಈ ಕೆಲಸ ಈಗಲೇ ಮಾಡಿ ಮುಗಿಸಿ ಬರ್ತೀನಿ. ಬೇಡ ಬೇಡ, ಸ್ವಂತ ನಾನೇ ಹೋಗಿ ಆ ಶ್ರೀರಾಮಚಂದ್ರನು ದರ್ರಿ ಎಳೆದು ತಂದು ಆ ಎಳಿಮರಿ ದುರ್ಗಿಯ ಬಲಿ ಕೊಟ್ಟಂತೆ ನಮ್ಮ ರೋಷದಿಂದ ಬಲಿ ಕೊಟ್ಟ ಬಿಡೋಣ. ಹಾರಾಡಬೇಡ ಸೌಕಾರ, ಹಾರಾಡಬೇಡ. ನಾಯಿಯಂತೆ ಚೀರಾಡಬೇಡ. ಹರಕೆಯ ಕುರಿಯಂತೆ ನನ್ನನ್ನು ಬಲಿ ತೆಗೆದುಕೊಳ್ಳುವ ಗಂಡು ಈ ಭೂಮಿಯ ಮೇಲೆ ಇನ್ನೂ ಹುಟ್ಟಿಲ್ಲ. ಆ ತಾಕತ್ತು ನಿನ್ನಲ್ಲಿದ್ದರೆ ಬಾಯಿಚೆ ಮುಂದಕ್ಕೆ. ಮರ್ಯಾದೆಯಿಂದ ಶ್ರೀರಾಮಚಂದ್ರ ಅಂತ ಮಗಳು ಇಲ್ಲದಿದ್ದರೆ ಏನು ಮಾಡುವೆ? ಆವೇಶ ತುಂಬಿ ಪುಟಿಯುವ ಈ ನಿನ್ನ ಘಟಾನ ಕತ್ತರಿಸಿ ಹಾಕ್ತೇನೆ. ಏನೋ ಸಾವುಕಾರ, ಬಡವರಿಗಾಗಿ ನಿವೇಶನ ಕಟ್ಟಲು ನಿಂತ ಜಾಗೆಯಲ್ಲಿ ಬಲಾತ್ಕಾರವಾಗಿ
ಸರಾಯಿ ಫ್ಯಾಕ್ಟ್ರಿ ತೆಗೆಯಲು ನಿಂತಿಲ್ಲ ಯಾಕೆ? ಅದನ್ನು ಕೇಳಲಾಕ ನೀನ್ಯಾರಲ್ಲ ಬಡವ? ಈ ನಗರದ ನಾಯಕ ಅರ್ಥಾರ್ಥ ನಿನ್ನ ಪಾಲಿನ ಸಿಂಹರಾಜ. ನೀವು ಈ ರೀತಿ ಹಾರಾಡಬೇಕಾದ್ರೆ ಆ ಜಾಗೆ ನಿಮ್ಮ ಅಪ್ಪಂದ. ನೀವು ಈ ರೀತಿ ಹಾರಾಡಬೇಕಾದ್ರೆ ಆ ಜಾಗ ಏನು ನಿಮ್ಮಪ್ಪಂದ? ಏನು ತಾಯ್ಗಂಡರೆ, ಹೆತ್ತ ತಾಯಿಯನ್ನು ಬೆತ್ತಲೆ ಮಾಡಲು ಹೊರಟ ನಿಮ್ಮನ್ನು ವದತ ವದ್ರನೇ ಸಾಕ್ಷಿ. ಬಂಡ ಪರಕೆಯರು ಕಂಡಂತೆ ನಮ್ಮ ನಾಡಿನ ಸಿರಿ ಸಂಪತ್ತನ್ನು ದೋಚಿಕೊಂಡು ಓಡುವಾಗ ಗಾಂಧೀಜಿಯ ಶಾಂತಿ ಮಂತ್ರಕ್ಕೆ ನಾಚಿ ಓಡಿದರು. ಆದರೆ ನೀವು ನಮ್ಮ ನಾಡ ತಾಯಿಯನ್ನು ಬೆತ್ತಲೆ ಮಾಡಲು ಮುಂದಾಗಿದ್ದರೆ ಅಂದ ಮೇಲೆ ನಿಮಗೆ ವದತ ವದ್ರನೇ ಸಾಕ್ಷಿ. ಮರ್ಯಾದೆಯಿಂದ ನೀವೇ ಮುಂದಾಗಿ ಬಡವರಿಗೆ ಮನೆ ಕಟ್ಟಿಸಿ ಕೊಡದಿದ್ದರೆ ನಿಮ್ಮನ್ನೇ ಮೊದಲು ಆಚೆಯಲ್ಲಿ ಹುಗಿಯದಿದ್ದರೆ ನಾನು ಸಿಂಹರಾಜ ಶ್ರೀರಾಮಚಂದ್ರನೇ ಅಲ್ಲ. ಅಟ್ಟಿ ಕುಡಿದಿದ್ದರೆ ಏನು ಮಾಡ್ತೀಯ? ಆವೇಶ ತುಂಬಿಯುವ ಈ ನಿನ್ನ ಘಟನ ಕತ್ತರಿಸಿ ಹಾಕ್ತೇನೆ. ಸೊಕ್ಕಿನಿಂದ ಕೆಕ್ಕಿರದ ನಾಯಕನೆದುರಾಗಿ ಹಾರಾಡಿದರೆ ನಿನ್ನ 2 ರೆಕ್ಕೆನೆ ಕತ್ತರಿಸಿ ಹಾಕಿ ಬಿಡ್ತಿಲ್ಲ ಮಗನೇ. ಏ ವೀರ್ಯ, ಹೆಣ್ಣು ಕೊಟ್ಟು ಹಿರಿತದಿಂದ ಮನೆ ಪಡೆದ ಎಂಬ ಪೌರುಷ ನನ್ನ ಮುಂದೆ ನಡೆದಿಲ್ಲ. ಈ ರಾಜೋರ್ಮ ಮಾಡಬೇಕಾದ ನಿರ್ಧಾರ ಗೆದ್ದರೆ ಆ ರಾಮನಿಗಿಂತ ಹಣ ಮೊದಲು ನಿಂತು ಬೀಳುತ್ತದೆ. ಎಚ್ಚರ. ಏ ಸೌಕಾರ, ಮೈಯಲ್ಲಿ ಎಣ್ಣೆ ಇದೆ ಅಂತ ನಾಯಿ ಕುನ್ನಿತರ ಹಾರಾಡಿದ್ರೆ ಮೊದಲು ನಿನ್ನ ಕಂಠನೆ ಕೇಳ್ತೀನಿ. ಕೈಯಲ್ಲಿ ತೊಟ್ಟಿದೆ ಅಂತ ದೊಡ್ಡ ಸರಿಕೆಯಿಂದ ಹಾರಾಡಿದ್ರೆ ಆ ನಿನ್ನ ಹಣದ ಬೆಟ್ಟನೆ ಬುಡ ಮೇಲೆ ಮಾಡಿಬಿಡ್ತೀನಿ. ಮೊದಲು ಈ ಬೀರ ಅಂದ್ರೆ ಯಾರು ಚೆನ್ನಾಗಿ ಸ್ಟಡಿ ಮಾಡ್ಕೋ. ಇರದಿದ್ದರೆ ಮಾರು ತಿಳಿಸುವ ಮೊದಲು ಆಕೃತಿ ಮಾಡಿ ತೋರಿಸಿಬಿಡ್ತೀನಿ. ಈ ರೀತಿ ನಮಗೆ ಅದನ್ನು ಹಾರಾಡುವ ಮಕ್ಕಳು ನಿಮ್ಮ ಕತ್ತಿ ಮೊದಲೇ ಮುಗಿಸ್ಬಿಡ್ತೀನಿ. ಎಚ್ಚರ. ಕೆಳಗಿಳಿಸುವ ಮೊದಲು ನಿನ್ನ ಕೈಯನ್ನ, ಇರದಿದ್ದರೆ ಆ ನಿನ್ನ ಎತ್ತದ ಕೈಯನ್ನೇ ಕತ್ತರಿಸಿ ಹಾಕಿ ಬೆತ್ತಲೆ ಮಾಡಲು ಹೊರಟ ಈ ಭರತ ಭೂಮಿಗೆ ನಿನ್ನ ನೆತ್ತರದಿಂದಲೇ ರಕ್ತದ ತಿಲಕ ಇಟ್ಟು ಬಿಡ್ತೀನಿ. ಏನಂತ ರಾಜವರ್ಮ? ಏ ಮುಚ್ಚಲೇ ಬಾಯಿನ. ಏ ಎಂದು ಬೀರನಿಗೆ ಎದುರಾದವರಿಗೆ 3 ನಿಮಿಷ ಟೈಮ್ ಕೊಡ್ತೀನಿ. ನೀನೇ ದೇವರು ಅಂದರೆ 3 ವರ್ಷ ಟೈಮ್ ಕೊಡ್ತೀನಿ. ಎಚ್ಚರ. ಯಪ್ಪ ದಣ್ಯಾರ, ಕುಸ್ತಿ ಪೋಳ್ಯಾಗ ಇಳಿದು ಬ್ಯಾಡ್ರಿ ಯಪ್ಪ. ನಾ ಹೇಳ್ತ ಬರ್ರಿ ಕಡ್ಚೆ ನೋಡ್ರಿ. ಏನಿಲ್ಲ ಹೆಂಗ ಮಾಡಿ ಗುಂಡಾಸಿ ಮುಂದೆ ಕೆಲಸ ಬರ್ತದೆ. ಹೌದು ಬಿಡ್ದಾರ, ನೀ ಹೇಳೋದು ಖರೇನೇ ಐತಿ ರಾಮಚಂದ್ರ. ಇಂದಿಂದ ನಮ್ಮ ಇಬ್ಬರಲ್ಲಿ ಯಾವ ಜಗಳ ಬೇಡ. ಹಾಗಂತ ಸ್ನೇಹ ಬಳಸೋಣ. ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ? ಅದೇನಂತ ಹೇಳು ಮೊದಲು. ನನಗೆ ಸರಿಯಾದರೆ ಒಪ್ಪಿಕೊಳ್ತೀನಿ. ನಾನಂತೂ ಫ್ಯಾಕ್ಟ್ರಿ ಒಡೆಯ. ಆ ಊರ ಮುಂದಿನ ಬಯಲಿ ಜಾಗಲ್ಲಿ ನೀನು ಫ್ಯಾಕ್ಟ್ರಿ ಕಟ್ಟಲು ಅನುಮತಿ ನೀಡಿದರೆ ನಿನ್ನನ್ನು ನನ್ನ ಪಾರ್ಟಿ ಜಿಲ್ಲೆ ಅಧ್ಯಕ್ಷನಾಗಿ ಮಾಡ್ತೀನಿ. ಅಲ್ಲದೆ ನನ್ನ ಜೊತೆ ತಿರುಗಾಡಲಿಕ್ಕೆ ನಿನಗೊಂದು ಕಾರ್ ಗಾಡಿ ಕೊಡಿಸ್ಕೊಡ್ತೀನಿ. ಇರ್ಲಿಕ್ಕೆ ಒಂದು ಬಂಗ್ಲೆ ಕಟ್ಟಿಸ್ಕೊಡ್ತೀನಿ. ಈ ಬೀರನಿಗೆ 25 ಎಕರೆ ಜಮೀನು ಕೊಡಿಸ್ತೀನಿ. ಆ ಬೀರ ನನ್ನ ಮನೆ ಗೇಟ್ ಮ್ಯಾನ್ ಆಗಲಿ, ನೀನು ನನ್ನ ಪ್ರಿಯಾಗಿ ಬಿಡು. ಏ ಸೌಕಾರ, ಸತ್ಯದ ಹಳ್ಳಿ ನನ್ನ ದೇವರಿಗೆ ಪಿಯ ಆಗಂತಿಲ್ಲ. ಕತ್ತೆ ನನ್ನ ಮಗನೇ. ಶಾಂತನಾಗು ಬೀರ, ಶಾಂತನಾಗು. ಒಮ್ಮೆಗೆ ನಾವೇನು ಇವನ ಹಾಳಾಗಲಿಲ್ಲ. ಏ ಸಾವುಕಾರ, ನಾನೊಂದು ಮಾತು ಕೇಳ್ತೀನಿ. ಅದಕ್ಕೆ ನೀನು ಒಪ್ಪಿದರೆ ಇದನ್ನು ನಾವೇ ಬಗೆಹರಿಸಿಕೊಳ್ಳೋಣ. ಅದು ಏನಂತ ಕೇಳೋ ರಾಮಚಂದ್ರ. ರಾಜವರ್ಮ, ನೀನು ಶುಗರ್ ಫ್ಯಾಕ್ಟ್ರಿ ಒಡೆಯನಾದರೆ ನಾನು ಭೂಮಿ ಉಳುವ ಒಡೆಯ.
ನೀನು 10 ಕಾರಿನಲ್ಲಿ ಮೆರಿತಾ ಇದ್ದರೆ ನಾನು 10 ಎತ್ತಿನ ಚಕಡಿಯಲ್ಲಿ ಮೆರಿತಾ ಇದ್ದೇನೆ. ನೀನು 50 ಇಂಡಸ್ಟ್ರಿಯಲ್ ಮಾಲೀಕನಾದರೆ ನಾನು 100 ಎಕರೆ ಜಮೀನ್ದಾರನಿದ್ದೇನೆ. ನೀವು ಅಂದರೆ ಅದೇ 25 ಎಕರೆ ಜಮೀನು ನಿನಗೆ ಕೊಟ್ಟು ನಿನ್ನನ್ನು ಮಹಾರಾಷ್ಟ್ರ ರಾಜ್ಯದ ರೈತರ ಅಧ್ಯಕ್ಷನನ್ನಾಗಿ ಮಾಡ್ತೇನೆ. ಆದರೆ ನಿನ್ನ ತಮ್ಮ ನನ್ನ ಮನಿ ಗೇಟ್ ಮ್ಯಾನ್ ಆಗಿ ನೀನು ನನ್ನ PA ಆಗುವುದು ಬೇಡ. ನೀವಿಬ್ರು ಅಣ್ಣ ತಮ್ಮ ಕೂಡಿ ಒಂದೇ ಒಂದು ದಿನ ನನ್ನ ಮನೆ ಸಗಣಿ ಕಸ ಬಳಿದು ನನ್ನ ತಿಪ್ಪಿಗೆ ಚೆಲ್ಲಿ ಬಂದು ಬಿಡಿ. ಅಷ್ಟೇ ಸಾಕು. ಕುತ್ತೆ ಕೇವಲ ನಾವು ಅವ್ರ ಕೈಲಿ ಇವ್ರ ಕೈಲಿ ಟ್ರೈನಿಂಗ್ ತೊಗೊಂಡು ಕಲ್ಲಕ್ ಆದವ್ರಲ್ಲ ಹುಟ್ಟುತ್ತ ಕಲ್ಲಕ್ ಕುತ್ತೆ ಕೇವಲ 10,000 ಆಳಿನ ಒಳಗೆ ಸಗಣಿ ಕಸ ಬಳಿ ಅಂತೀಯ. ನಾಲ್ಕು ಸುಳೆ ಮಗನೇ ವರ್ಮ ಬೇಗನೆ ಮಕ್ಕಳನ್ನು ನೇಣ ಕಂಬಕ್ಕೆ ಏರಿಸು. ಈ ಇಬ್ಬರು ಮಕ್ಕಳನ್ನು ಜೀವಂತ ಸುಟ್ಟು ಬಿಡೋಣ. ಆ ನಿಮ್ಮ 1000 ಆಳುಗಳನ್ನು ಶೀಳೆ ಹಾಕುವ ಈ ಗಂಡವನೇ ಒಂದೇ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ಏ ರಾಜವರ್ಮ, ಮೆರೆದಾಡುವ ಸಿಂಹದ ಮರಿ ಹೊಡಲಿಕ್ಕೆ ಒಂದೇ ಒಂದು ಗುಂಡು ಸಾಕು. ಆ ಸಿಡಿಗುಂಡು ನಾನಿದ್ದೇನೆ. ತಾಕತ್ತಿದ್ದರೆ ಪ್ರಾರಂಭವಾಗಲಿ ನಿಮ್ಮ ಕುರುಕ್ಷೇತ್ರ. ಈ ಹಿಂದೆ ನಿನ್ನ ತಂದೆ ತಾಯಿಯ ಕೊಲೆಯಾಗಿ ನಿನ್ನ ಹಿರಿಯಣ್ಣ ಯಾವ ಡಕಾಯಿತರ ಕೈಯಲ್ಲಿ ಸಿಕ್ಕು ಸತ್ತನಲ್ಲ, ಹಾಗೆಲ್ಲಿ ಹೋಗುತ್ತಲೇ ಬೀರಾಯಿ ನಿನ್ನ ರೋಷ ಆವೇಶ. ಲೇ ರವಿವರ್ಮ, ಮರೆತು ಮಲಗಿದ ಸರ್ಪದ ಎಡೆಯನ್ನು ತೊಳೆದು ಶೆಟ್ಟಿಗೆ ಅಪ್ಪಿಸಿ ಬಿಟ್ಟಿಯೋ ಈ ಕಾಳಿಗೆ ಸರ್ಪವನ್ನು. ನನ್ನ ಎತ್ತ ತಾಯಿಯನ್ನು ಕೊಲೆ ಮಾಡಿ ನನ್ನ ಅಣ್ಣನನ್ನು ಕತ್ತೊಯ್ದಿರುವ ಆ ಡಕಾಯಿತರು ಯಾರೆಂಬುದು ಗೊತ್ತಾದರೆ 10 ನಿಮಿಷದಲ್ಲಿ ಅವರ ಕತ್ತನ್ನೇ ಕೊಯ್ದು 5 ತುಂಡಿನಿಂದ ಕಂಡಲ್ಲಿ ನರಮಾಂಸಗಳನ್ನು ನರೆನಾಯಿಗೆ ಹಾಕಿ ನನ್ನ 10 ತಾಯಿ ಅಣ್ಣ ತಮ್ಮಂದಿರ ಆತ್ಮಕ್ಕೆ ಚಿರಶಾಂತಿ ನೀಡದಿದ್ದರೆ ನಾನು ನನ್ನ ತಾಯಿಯ ಪಾದದಾಣೆಗೂ ಸತ್ಯ. ಈ ನಮ್ಮ ನುಡಿ ಮತ್ತನೆ ಅಲಕ್ಷಿಸಿ ಉರಿ ಹತ್ತೇ ತೀರ್ಲೆ ಎಂದು ಅಡಿ ಇಟ್ಟರೆ ನೀ ಇಟ್ಟ ಕಾಲನ್ನು ಕತ್ತರಿಸಿ ಹಾಕ್ತೇನೆ. ಆಮೇಲೆ ನಿನ್ನ ಪ್ರಾಣವೆಂಬ ಪಕ್ಷಿ ಶಿವನ ಪಾದ ಸೇರುತ್ತೆ, ನಿನ್ನ ಶವ ನನ್ನ ಪಾದ ಸೇರುತ್ತೆ. ಏ ರಾಜವರ್ಮ, ಸುಳ್ಳು ಇದೆ ಎಂದ ಮೇಲೆ ಸತ್ಯ ಇರಲೇಬೇಕು, ಕೆಟ್ಟದಿದೆ ಎಂದ ಮೇಲೆ ಒಳ್ಳೆಯದಿರಲೇಬೇಕು. ನಿಮ್ಮಂಥ ಖಳನಾಯಕರು ಇದ್ದಾರೆಂದ ಮೇಲೆ ಅಂಥವರನ್ನು ಮಟ್ಟ ಹಾಕಲು ನಮ್ಮಂಥ ನಾಯಕರು ಇರಲೇಬೇಕು. ಬಾಬೀರ ಹೋಗೋಣ. ದಣ್ಯಾರ ಅವ್ರ ಕೈಯಾಗ ನಿಮ್ಮ ತಲೆ ಸಿಕ್ತಂದ್ರಪ್ಪ ಚಟ್ನಿ ಆಗೋದು ಮಾತ್ರ ಖರೆ ನೋಡ್ರಿ. ಅಪ್ಪೋ ರಾಜ ಆಗ್ಬೇಕಂತ ಆಸೆ ಇದ್ರೆ ರಾಜನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡಕ್ಕೆ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬೇಡಿದ್ರೆ ಬಡ ಸುಳ್ಳು ಮಕ್ಕಳೇ ನಿಮ್ಮಂತ ಕುನ್ನಿಗಳು ನಮ್ಮ ಅಣ್ಣ ತಮ್ಮರದು ಒಂದು ಕೂಗಲ್ ಸಹಿತ ಅಲ್ಲಾಡ್ಸಲಿಕ್ಕೆ ಸಾಧ್ಯವಿಲ್ಲ. ಕುನ್ನಿಗಳು ಇಲ್ಲಾನು ನಂಬಲ್ಲಿ ಎಷ್ಟೋ ಬರ್ತಾವ ಎಷ್ಟೋ ಹೋಗ್ತಾವ. ನಿಮ್ಮಂತ ಸುಳಿ ಮಕ್ಕಳದಿಂದಲೇ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಏನು ಮಾಡ್ತೀರಂತ ನಾವು ಚೆನ್ನಾಗಿ ನೋಡ್ತೇವೆ. ರೇ ರಾಮಚಂದ್ರ,
सिर्फ 10-12 लोगों को ठोक कर डॉन नहीं बनाओ। अपन ने जिन जिन को ठोका है ना वो सब डॉन ही थे। दिल्ली में दिल चमकता है, बॉम्बे में बम चमकता है। हमारे दोनों खलनायक की स्टेज में फुल दमाते है। ಮುಡ್ದಾರ ಯಪ್ಪ ದಣರ ಹೊಯ್ತ್ರಿ ಹುಲಿ ಕುಣ್ಕೋತ ಚೂಡಿದಾರ ಹಾಕೊಂಡು ಟಣ್ 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 ಹಾರಾಡ್ಕೋತ್ರಿ ಯಪ್ಪ. ರೇ ವರ್ಮ, ಬೇಗ ನಿನ್ನ ನಕ್ಷತ್ರ ಹೊಂಬೇಳಿನ ಕೈ ಮೀಳುವ ಆ ಮೀನಾಕ್ಷನು ನಿನ್ನ ತ್ರಿಛತ್ರ ಪ್ಯಾಲಿನಲ್ಲಿ ಸಿಲುಕಿಸಿ ನಮ್ಮನ್ನು ಅಳುಕಿಸಿ ಬಳಕಿಸಿ ಆ ಹುಡುಗಿಯನ್ನು ಯಾರಿಲ್ಲದ ತೇಜ ಪೂಜದಲ್ಲಿ ಅವಳ ನೇಲೆಂಬ ಗಲ್ಲಕ್ಕೆ ನಿನ್ನ ದಕ್ಷ ಹಾಕಿ ಅವಳು ಶೀಲ ತೆಗೆದು ಬಿಡು. ಅಂದಾಗ ನಮ್ಮ ಅಣ್ಣ ತಮ್ಮರ ಸೇಡ್ತಿರುವುದು. ಆಯ್ತಣ್ಣ, ಈ ಕೆಲಸ ಮಾಡೋದ್ರೊಳಗಾಗಿ ಆ ಬಾಂಬೆ ಗುಂಡ ಸುಧೀರ್ನಿಗೆ ಹೋಗಿ ಭೇಟಿಯಾಗಿ ಅವನಿಗೆ ಕರೆತನ್ನಿ, ಮುಂದಿನ ಕೆಲಸ ಮಾಡೋಣಂತೆ. ದಣ್ಯಾರ ಎಟ್ಟು ಮಾಡಿ ಬಿಟ್ಟೇವಂದ್ರಿ, ಅದು ಮುಂದೆ ನೋಡಿ ರಾಮಚಂದ್ರನ್ ಏನ್ ಆತದ ಕತಿ ನಡ್ರಿ ಹೇಳ್ತೇವೆ ನಾವು ಒಳಗೆ.